ಪ್ಲೀಸ್ ಜೈ, ಇಲ್ಲಿಂದ ಹೋಗಿ. ಏನ್ ಇಲ್ಲಿಂದ ಹೋಗಿ? ಯಾಕೆ ಈಗ ಆಡ್ತಿದ್ಯಾ ಬೇಬಿ? ನನಗೆ ಇರಿಟೇಟ್ ಮಾಡಬೇಡಿ ಪ್ಲೀಸ್, ಇಲ್ಲಿಂದ ಹೋಗಿ. ಬೇಬಿ, ನಿನ್ನೆಯಿಂದ ಎಷ್ಟು ಕಾಲ್ಗಳು ಮಾಡಿದ್ದೀನಿ, ಎಷ್ಟು ಮೆಸೇಜ್ಗಳು ಮಾಡಿದ್ದೀನಿ, ಯಾವ್ದಕ್ಕೂ ರಿಪ್ಲೈನೇ ಮಾಡಲ್ಲ ಅಂತ್ಯ. ಸರಿ, ಏನಾಗಿರ್ಬೋದಪ್ಪ ಅಂತ ಮನೆ ಹತ್ರ ಬಂದು ನೋಡಿದ್ರೆ ಮಾತಾಡಿಸ್ತಿಲ್ಲ. ನೀನು ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಏನಾಗಿದೆ ನಿನಗೆ? ಪ್ಲೀಸ್ ಜೈ, ನನಗಿವಾಗ ಏನೂ ಮಾತಾಡೋ ಮೂಡಿಲ್ಲ. ನೀವು ಇವತ್ತು ಹೋಗಿ, ನಾನು ನಾಳೆ ಸಿಗ್ತೀನಿ. ನಾಳೆ ಸಿಗ್ತೀಯಾ? ಸರಿ, ನಾಳೆವರೆಗೂ ಐ ಆಮ್ ಸಾರಿ. ಏನೋ ಟೆನ್ಷನಲ್ಲಿ ಕೂಗಾಡ್ದೆ. ಐ ಆಮ್ ರಿಯಲಿ ಸಾರಿ. ನೋಡು, ಬಾಯ್ ಬಿಟ್ಟು ಮಾತಾಡೋ ಬೇಬಿ. ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅದಕ್ಕೆ ಕಾರಣ ಹೇಳು ಫಸ್ಟು. ಕಾಲ್ಸ್ಗೆ ಮೆಸೇಜ್ಗೆ ಯಾವುದಕ್ಕೂ ರಿಪ್ಲೈನೇ ಇಲ್ಲ. ಬೇಡವಾ ನಾನು ನಿನಗೆ? ಏನಾಯ್ತು ನಿನಗೆ? ಅದು ವಾಟ್? ಅದು ಏನದು? ಅದು ಬಾಯ್ ಬಿಟ್ಟು ಮಾತಾಡು ಬೇಬಿ. ನಿನ್ನೆಯಿಂದ ಸಾಕಾಗೋಗಿದೆ ನನಗೂ. ನೀನು ಎಂತ ಒಳ್ಳೆ ಟೈಮ್ ಸಿಕ್ಕಿತ್ತು ನಮ್ಮಿಬ್ರಿಗೂ, ಅದನ್ನು ಸ್ಪಾಯ್ಲ್ ಮಾಡಿದೆ. ಬೇಬಿ, ಬರ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಖುಷಿಯಾಗಿ ಬಂದಿಯಲ್ಲ ಬೇಬಿ. ಆಮೇಲೆ ಏನಾಯ್ತು ನಿನಗೆ? ಇವಾಗ ನೋಡಿದ್ರೆ ಅವಾಯ್ಡ್ ಮಾಡ್ತಾ ಇದೆಯಾ ನನ್ನನ್ನು? ಬೇಬಿ, ಕರೆಕ್ಟಾಗಿ ಹೇಳು, ಏನಾಯ್ತು? ಅಲ್ಲಿ ನಾವಿಬ್ಬರೇ ಇರಲಿಲ್ಲ, ಬೇರೆ ಇನ್ಯಾರೋ ಇದ್ರು. ಅದನ್ನು ಹೇಳೋದಕ್ಕೆ ಅಂತ ನಿಮ್ಮ ಹತ್ರ ಬಂದಾಗ ನೀವು ಬೇರೆ ಗಿರ್ಲೆ ಅಂತ ಹೇಳಿದ್ರ. ಆಮೇಲೆ ನನಗೆ ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಕ್ಚುಲಿ ನಿಮ್ಮ ಮನೇಲಿ ನೆನ್ನೆ ಏನಾಯಿತು ಗೊತ್ತಾ? ಹೇಳು, ಏನಾಯ್ತು? ವಾಟ್? ಇಷ್ಟೆಲ್ಲ ಆಯ್ತಾ? ಯಾಕೆ ಬೇಬಿ ಮತ್ತೆ ಹೇಳಲಿಲ್ಲ ನೀನು ನನ್ನ ಹತ್ರ? ನೀನು ಒಂದ್ಸತಿ ಕೇಳಿದೆ, 2 ಸತಿ ಕೇಳಿದೆ, ಮನೇಲಿ ಯಾರು ಇಲ್ವಾ ಅಂತ. ನಾನು ಇಲ್ಲಲ್ಲ ಆಬ್ವಿಯಸ್ಲಿ, ಸೊ ಇಲ್ಲ ಅಂತಂದೆ. ಬಟ್ ಈ ಇನ್ಸಿಡೆಂಟ್ನೆಲ್ಲ ಯಾಕೆ ಮುಚ್ಚಿಟ್ಟ ನನ್ನಿಂದ? ಅದು ಹಾಗಲ್ಲ ಜೈ, ನೆನ್ನೆ ಆ ಮೂಮೆಂಟಲ್ಲಿ ಸಡನ್ನಾಗಿ ನನಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ, ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗಲಿಲ್ಲ. ನನಗನ್ಸುತ್ತೆ ನಿಮ್ಮ ಮನೇಲಿ 100% ದೆವ್ವ ಇದೆ ಅಂತ. ಬೇಬಿ, ಆರ್ ಯು ಸೀರಿಯಸ್? ತಲೆ ಕೆಟ್ಟಿದ್ಯಾ ನಿನಗೆ? ಯಾವ ಕಾಲದಲ್ಲಿ ಇದೀವಿ ಬೇಬಿ ನಾವು? ದೆವ್ವ ಗಿವೆಲ್ಲ ಹೋಯ್ತು ಹಳೆ ಕಾಲಕ್ಕೇನೆ. ವಿ ಆರ್ ಇನ್ 2025. ಈ ಕಾಲದಲ್ಲಿ ನಾವೇ ದೊಡ್ಡ ದೆವ್ವಗಳು. ಇನ್ನು ನಮ್ಮನ್ನು ಮೀರ್ಸೋಂಥ ದೆವ್ವ ಯಾವುದೂ ಇಲ್ಲ. ಬೇಬಿ, ಆಯ್ತು, ಓಕೆ ಫೈನ್. ಒಂದು ವೇಳೆ ನಮ್ಮ ಮನೇಲಿ ದೆವ್ವ ಇದ್ರೆ ನೀನು ಹೇಳ್ದಾಗೆ ನಮ್ಮ ಕಣ್ಗೂ ಕಾಣಿಸ್ಕೋಬೇಕು ತಾನೆ, ನಮಗೂ ಕಾಟ ಕೊಡ್ಬೇಕು ತಾನೆ. ಇಷ್ಟು ದಿನ, ಇಷ್ಟು ವರ್ಷ ಇಲ್ದಿರೋ ದೆವ್ವ ನೀನು ಬಂದಾಗಲೇ ಆಕ್ಟಿವ್ ಆಗ್ಬಿಡುತ್ತಾ? ಜೈ, ಬೈ ಚಾನ್ಸ್ ಏನಾದರೂ ನಿಮ್ಮ ಹೆಂಡ್ತಿನೇ ವಾಪಸ್ ಬಂದು ಇದನ್ನೆಲ್ಲ ಮಾಡಿರ್ಬೋದಾ? ಏನ್ ಮಾತಾಡ್ತಿದ್ಯಾ ಬೇಬಿ? ನನಗೆ ಹೇಳಿದ್ದನ್ನೇ ಪದೇ ಪದೇ ಹೇಳಕ್ಕಾಗೋದಿಲ್ಲ. ಅವಳು ಇರ್ಲಿಲ್ಲ ಮನೆಯಲ್ಲಿ, ನಾನೇ ಊರಿಗೆ ಕಳಿಸಿದ್ದೀನಿ. ಇವತ್ತು ಬೆಳಗ್ಗೆ ಬಂದಿದ್ದಾಳು ಮನೆಗಳು. ಏನು? ಇವತ್ತು ಬೆಳಗ್ಗೆ ಬಂದು? ಮೇಡಮ್, ಇವಾಗ ಅಮ್ಮ ಮಲ್ಕೊಂಡಿದ್ದಾರಾ? ಹೆಂಗಿದಾರಮ್ಮ? ಅಮ್ಮ ಇವಾಗ ಸ್ವಲ್ಪ ಪರವಾಗಿಲ್ಲ. ನನ್ಗನ್ಸುತ್ತೆ ಸುಜನ್ ಅವರೇ, ನಾಳೆನೆ ಅಮ್ಮನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂತ. ಏನೋ ಇಷ್ಟು ಬೇಗ ಟ್ರೀಟ್ಮೆಂಟ್ ಮುಗ್ದೋಯ್ತಾ? ಇಲ್ಲ, ಮತ್ತೆ ಕರ್ಕೊಂಡ್ ಬರ್ಬೇಕು ಅನ್ಸುತ್ತೆ. ಡಾಕ್ಟರ್ ಅದನ್ನ ಹೇಳ್ತಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಹೆಂಗೋ ಅಮ್ಮ ಸರಿ ಹೋದ್ರೆ ಸಾಕು. ನನ್ಗಂತೂ ಡೌಟ್ ಇಲ್ಲ, 100% ಸರಿ ಹೋಗೇ ಹೋಗ್ತಾರೆ. ಸೃಜನ್ ಅವ್ರೆ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ನೀವು 2-3 ದಿವಸದಿಂದ ನಮ್ ಜೊತೆನೆ ಇಲ್ಲಿದ್ದೀರಲ್ವಾ? ನಿಮ್ ಮನೆಯವ್ರೇನು ಕೇಳಲ್ವಾ? ಅಪ್ಪ ಬೇರೆ ಇಲ್ಲ ಅಂತ ಹೇಳಿದ್ರಿ, ಅಮ್ಮ ಏನು ಕೇಳಲ್ವಾ ನಿಮಗೆ? ಕೇಳೋದು ಅಂತ ಏನು ಇಲ್ಲ ಮೇಡಮ್. ಸಂಬಳ ತಗೊಂಡೋಗಿ ಅವ್ರ ಕೈಗಿಟ್ರೆ ಸಾಕು, ದೂಸರ ಮಾತಾಡಲ್ಲ. ನಂದೊಂಥರ ಕೇಸ್ ಬಿಡಿ. ಅಯ್ಯೋ, ಅದ್ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಕೆಲವೊಂದಿಷ್ಟನ್ನ ನಾವು ಹೇಳ್ಕೊಂಡಿಲ್ಲ ಅಂದ್ರೇನೆ ಒಳ್ಳೇದು. ಬೇಡ ಬಿಡಿ. ಅಲ್ಲ, ನನ್ನ ಹತ್ರ ಹೇಳ್ಕೊಳಕ್ಕೇನು? ಹೇಳ್ಕೊಂಡ್ರೆ ನಿಮ್ ಮನ್ಸು ಹಗುರ ಆಗುತ್ತಲ್ವಾ? ಕೆಲವೊಂದಿಷ್ಟನ್ನ ಹೇಳ್ಕೊಂಡ್ರೆ ಮನ್ಸು ಹಗುರಾಗೋದ್ಕಿಂತ ಭಾರ ಆಗೋದೇ ಜಾಸ್ತಿ. ಯಾಕಾದ್ರೂ ಹೇಳ್ಕೊಂಡೋ ಅನ್ನೋ ತರ ಅನ್ಸ್ಬಿಡುತ್ತೆ ಕೊನೆಗೆ. ಆಮೇಲೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಕ್ ಆಗದೆ ಇರೋ ತರ ಆಗ್ಬಿಡುತ್ತೆ. ಅದೊಂಥರ ಕಷ್ಟ. ಅದಕ್ಕಿಂತ ಹೇಳ್ಕೊಳ್ದೇ ಇರೋದೇ ಒಳ್ಳೇದು. ಅಲ್ಲ ಸೃಜನ್ ಅವ್ರೆ, ನಾನ್ ನಿಮ್ ಸ್ನೇಹಿತೆ ಅಲ್ವಾ? ನನ್ನ ಹತ್ರ ಹೇಳ್ಕೋಬಹುದಲ್ವಾ? ಯಾರೇ ಆದ್ರೂ ಅಷ್ಟೇ, ಕೆಲವೊಂದಷ್ಟು ವಿಷಯಗಳನ್ನ ಹಂಗೆಲ್ಲ ಹೇಳ್ಕೊಳಕ್ ಆಗಲ್ಲ. ಇವಾಗ ನೀವೇ ನೋಡಿ, ನಿಮ್ ಗಂಡನ ಬಗ್ಗೆ ಕೇಳಿದ್ರೆ ಮಾತನ್ನೇ ಚೇಂಜ್ ಮಾಡ್ಬಿಡ್ತೀರಾ, ಇಲ್ಲ ಟಾಪಿಕ್ ಡೈವರ್ಟ್ ಮಾಡಿ ಮಾತನ್ನ ತೇಲ್ಸ್ಬಿಡ್ತೀರಾ. ನಿಮ್ಗೆ ಆ ವಿಷಯನ ಹೇಳ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ಅದೇ ತರ ನನಗೂ ಅಷ್ಟೇ, ಈ ವಿಷಯ ಮಾತಾಡಕ್ಕೆ ಇಷ್ಟ ಆಗಲ್ಲ. ಹೇಳ್ರಿ ನವೀನ್. ಹಾಳಾದವನ್ನ ಒತ್ತಾರೆಯಿಂದನು ಹುಡಿಕೊಂಡು ಸಾಕಾಯ್ತು. ವಾಟ್ ಇಟ್ಟು ಉಳ್ದಂಗೆ ಹುಡುಗಿ ಅಂದಲ್ಲಿ ಎಲ್ಲಾನು ಬಾಯಿಗೆ ಬಿಟ್ಬಿಟ್ಟನೋ ಹೆಂಗೋ. ಅದು ಯಾವ ಮನೆ ಹಾಳ ಕರ್ಕೊಂಡೋಗಿರ್ಬೇಕು ನನ್ನ ಗಂಡನ್ನ. ಇಲ್ಲೇನಾರೆ
ಕಣ್ ಕಾಣಕ್ಕಿಲ್ವಾ ನಿನಗೆ? ಏನ್ ಮಾತಾಡ್ತಾ ಇದ್ಯಾ? ಸಾರಿ ಕೇಳಾಯ್ತಲ್ಲ ಹೋಗಿ. ಇವನೇ ಅಲ್ವಾ ಅವತ್ ನನಗ್ ಡ್ಯಾಸ್ ಹೊಡೆದವನು ಅಂದ್ರೆ ಅವತ್ತಿಂದ ಇವನು ನಮ್ ಬೆನ್ನಿಂದೆ ಬಿದ್ದವನೇ ಅಂತ ಆಯ್ತು. ಇಸ್ಯ ಎಲ್ಲ ಬಾಯಿ ಬಿಡ್ಸಕ್ಕೆ ಇವನೇ ಹಂಗಾರ ನನ್ ಗಂಡನ್ ಕರ್ಕ ಬಂದಿರೋನು. ಮೊದ್ಲು ಈ ವಿಷಯನ ಅವ್ರಿಗೆ ಹೇಳ್ಬಿಡೋದು ಒಳ್ಳೇದು. ಹಲೋ, ಅವನ್ನ ನಾ ನೋಡ್ದೆ, ನಿನ್ ಬಗ್ಗೆ ವಿಚಾರಿಸ್ಕೊ ಬಂದವನಲ್ಲ ಅವನ್ನ ಇಲ್ಲೇ ಅಲ್ಲ ಬೆಂಗಳೂರಿನಾಗೂ ನೋಡಿವ್ನಿ. ಹೌದಾ? ಎಲ್ಲಿ? ಅದೇ ಅವತ್ ನಿನ್ನ ಭೇಟಿಯಾಗಕ್ ಬಂದಿದ್ನಲ್ಲ ಬೆಂಗಳೂರಿಗೆ, ಅಲ್ಲಿ ಹೋಟ್ಲು ಮುಂದೆ ಇವನ್ನ ನಾನು ನೋಡಿದ್ದೆ. ಇಲ್ಗೂ ಅವನೇ ಬಂದಿರೋದು. ಹೌದಾ? ಫೋಟೋ ತೆಗೆದು ಕಳ್ಸಕ್ಕೆಲ್ಲ ಬರುತ್ತಲ್ಲ ನಿನಗೆ? ಗೊತ್ತು. ನಾನು ಹಳ್ಳಬ್ಳೆ ಆಗಿರ್ಬೈದು, ನಂಗೆ ವಾಸ್ತೆಲ್ಲ ಬರ್ತದೆ. ಸರಿ, ನೀನ್ ಮೊದ್ಲು ಹೋಗಿ ಅವನ್ ಫೋಟೋ ತೆಗೆದು ನನಗೆ ಕಳಿಸು. ಸರಿ. ಅವನಲ್ಲೇ ಇದ್ದಾನೆ ತಾನೆ? ಇಲ್ಲೇ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾವನೆ. ಬೇಗ ಫೋಟೋ ತೆಗೆದು ಕಳಿಸು.